ಲಮಾಣಿ ಜನ ಯಾಕ ನಾರ್ತ್ ಕರ್ನಾಟಕದಾಗ ಜಾಸ್ತಿ ಇದಾರೆ? ಈ ಅಲೆಮಾರಿ ಬುಡಕಟ್ಟು ಜನ ರಾಜಸ್ಥಾನದಾಗಿದ್ರಂತ. ಮುಂಚೆ ಇವ್ರ ರಾಜ್ಪೂತ್ ವಾರಿಯರ್ಸು ಇದ್ರ. ಆದ್ರ ಮುಂದೆ ಇವ್ರ ಅಕ್ಯುಪೇಷನ್ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡೋದಾಗಿತ್ತು. ರಾಜ್ಪೂತ್ ವಾರಿಯರ್ಸ್ ಇಂದ ವಂಶದವರಾಗಿದ್ದಿವ್ರ ಪೃಥ್ವಿರಾಜ್ ಚೌಹಾಣ್ ಇಸ್ಲಾಮಿಕ್ ಸೇನೆ ಜೋಡಿ ಸೋತ್ ಮೇಲೆ ಇವ್ರ ಕನ್ವರ್ಷನ್ ಲಿಂತ್ರ ಹೆದ್ರಿ ದಕ್ಷಿಣ ಕಡೆ ಮೈಗ್ರೇಟ್ ಆಗತ್ರ. ಇವ್ರ ತಮ್ಮ ಚಕಡಿ ಗಾಡಿದಾಗ ಎಲ್ಲಾ ಸಾಮಾನ್ ಇಟ್ಕೊಂಡ ಒಂದ್ ರಾಜ್ಯಲಿಂತ್ರ ಬೇರೆ ರಾಜ್ಯಕ್ಕ ಸಾಕ್ತಿದ್ರು. ಮುಂದೆ ಮರಾಠ ಸಾಮ್ರಾಜ್ಯ ಟೈಮ್ದಾಗ ಇವ್ರು ಮಿಲಿಟರಿ ಲಾಜಿಸ್ಟಿಕ್ ಸಪೋರ್ಟ್ ಕೊಡಾಕ ನಾರ್ತ್ ಕರ್ನಾಟಕಕ್ಕೆ ಬಂದಿತ್ತು. ಆದ್ರೆ ಬ್ರಿಟಿಷ್ ಆಳ್ವಿಕೆ ಇದ್ದಾಗ ರೈಲ್ವೇಸ್ ಇನ್ವೆಂಟ್ ಆದವು. ಅವಾಗ ಇವ್ರ ಕೆಲಸ ಸಿಗೋದು ಭಾಳ ಕಡಿಮೆ ಆಗ್ಬಿಡ್ತು. ಆ ಟೈಮ್ದಾಗ ಈ ಜನ ಬೇರೆ ಬೇರೆ ಕೆಲ್ಸಕ್ಕೆ ಬೇರೆ ಬೇರೆ ವ್ಯಾಪಾರ ಮಾಡಾತ್ರ. ಅದಕ್ಕೆ ಇವ್ರ ಬಳ್ಳಾರಿ, ಬಾಗಲಕೋಟ್, ಬಿಜಾಪುರ ಮತ್ತು ಗದಗ್ದಾಗ ಸೆಟಲ್ ಆದ್ರ. ರಾಜ್ಪೂತ್ ವಾರಿಯರ್ಸ್ ಆಗಿದ್ದ ಇವ್ರ ಎಷ್ಟೋ ವರ್ಷ ಕಷ್ಟಪಟ್ಟು ಬೇರೆ ಬೇರೆ ಜಾಗಕ್ಕೆ ಹೋಗಿ ಕೊನೆಗ ಆಂಧ್ರ ಮತ್ತು ಕರ್ನಾಟಕ ಒಳಗೆ ಇವ್ರಿಗೆ ರಿಕಗ್ನೈಸೇಷನ್ ಸಿಕ್ತ. ಇವ್ರ ಕಲ್ಚರಿಗೆ ಸಪೋರ್ಟ್ ಸಿಕ್ತ ಮತ್ತು ಇವ್ರಿಗೆ ಉಳ್ಯಾಕ ನೆಲ ಸಿಕ್ತ. ಶೇರ್ ಮಾಡ್ರಿ ಈ ರೀಲನ್ನ, ತಿಳಿಸ್ರಿ ಮಂದಿಗ ಬಂಜಾರ ಜನದ ಈ ಹಿಸ್ಟ್ರಿ. ಮತ್ತು ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈ.